ಹಲವಾರು ವಿಚಾರಗಳನ್ನು ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಪ್ರಯತ್ನಕ್ಕೆ ಬಿಜೆಪಿ ಯಾವಾಗಲೂ ಕೂಡ ಮುಂದಾಗ್ತಾ ಇರುತ್ತೆ. ಅದಕ್ಕೆ ಈಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಅದೇನಂತ ಹೇಳಿದ್ರೆ ಅನುದಾನದ ಅಸ್ತ್ರ. ಸೊ ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರ ಬೆಂಗಳೂರಿನ ಅಭಿವೃದ್ಧಿಗೆ ಬರೋಬ್ಬರಿ 2,000 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ನೀಡಿದೆ. ಆದರೆ ಈ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದು ವಾಗ್ದಾಳಿ. ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಾಯಕರುಗಳು ಅಥವಾ ಕಾಂಗ್ರೆಸ್ನ ಶಾಸಕರು ಪ್ರತಿನಿಧಿಸುವಂತಹ ಕ್ಷೇತ್ರಗಳಿಗೆ 100 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಿಗೂ, ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಒಂದು ಆನೇಕಲ್ ಕ್ಷೇತ್ರ 45 ಕೋಟಿ ಕೊಟ್ಟಿರೋದು ಬಿಟ್ಟರೆ ಬಾಕಿ ಎಲ್ಲ ಕ್ಷೇತ್ರಗಳಿಗೂ ಕೂಡ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ ಅದೇ ಬಿಜೆಪಿ ಆಡಳಿತ ಇರುವಂತಹ ಕ್ಷೇತ್ರಗಳಿಗೆ ಬರೀ 40 ಕೋಟಿ ಅಥವಾ 50-60 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಬಿಜೆಪಿ ನಾಯಕರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದೇ ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವಂತಹ ರಾಜ್ಯ ಕಾಂಗ್ರೆಸ್ನ ನಾಯಕರು, ನೀವು ಕಲಿಸಿರುವಂತಹ ಪಾಠನೇ ಇದು, ನೀವು ಆಡಳಿತದಲ್ಲಿದ್ದಾಗಲೇ ಇದೇ ನೀವು ಕೂಡ ಮಾಡಿದ್ದು, ಅದೇ ಪಾಠ ನಾವು ಕೂಡ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. ಏನ್ ನಡೀತಾ ಇದೆ ಈ ಅನುದಾನ ವಿಚಾರವಾಗಿ ಬನ್ನಿ ನೋಡೋಣ. ಕೇವಲ ಬೆಂಗಳೂರು ಕೆಲವು ಕಾರ್ಪೊರೇಷನ್ ಕೇಂದ್ರೀಕೃತವಾಗಿ ಈ ಅನುದಾನ ಹಂಚಿಕೆ ಮಾಡಿರುವಂತದ್ದು ಇದೀಗ ಬಹಳ ಅವೈಜ್ಞಾನಿಕ ಅನ್ನುವಂತ ರೀತಿಯ ಆಪಾದನೆಗಳು ಕೇಳಿ ಬರ್ತಾ ಇದಾವೆ. ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಬಿಡದಿ ಬಡಿದಾಟದ ಬಳಿಕ ಅನುದಾನ ಕದನ ತಾರಕಕ್ಕೇರಿದೆ. ಕೇಸರಿ ಪಡೆ ರಾಜ್ಯ ಸರ್ಕಾರದ ವಿರುದ್ಧ ಅನ್ಯಾಯ ಅನ್ನೋ ಅಸ್ತ್ರ ಹೂಡಿದೆ. ತಾರತಮ್ಯದ ಗಂಭೀರ ಆರೋಪ ಹೊರಿಸಿದೆ. ಹಾಗಿದ್ರೆ ಏನಿದು ಅನುದಾನದ ಮಹಾ ಕದನ ಅನ್ನೋದನ್ನೇ ಈ ಸ್ಟೋರಿಯಲ್ಲಿ ಎಳೆ ಎಳೆಯಾಗಿ ಹೇಳ್ತೀವಿ ಕೇಳಿ. ವಿಷಯ ಅಂದ್ರೆ, ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಜಿಬಿಎ ಹಾಗೂ ಬಿಡಿಎ ವ್ಯಾಪ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಅನುದಾನ ಬಿಡುಗಡೆ ಮಾಡಿತ್ತು. ಈ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿರೋದಾಗಿ ಬಿಜೆಪಿ ಆರೋಪಿಸಿದೆ. ಹಾಗಿದ್ರೆ ಯಾವ್ಯಾವ ಶಾಸಕರಿಗೆ ಎಷ್ಟೆಷ್ಟು ಅನುದಾನ ನೀಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಕಾಂಗ್ರೆಸ್ ಶಾಸಕರಿರುವ ಶಾಂತಿನಗರ, ಶಿವಾಜಿನಗರ, ಚಾಮರಾಜಪೇಟೆ, ಗೋವಿಂದರಾಜನಗರ, ವಿಜಯನಗರ, ಬ್ಯಾಟರಾಯನಪುರ, ಸರ್ವಜ್ಞ ನಗರ, ಪುಲಕೇಶಿ ನಗರ, ಹೆಬ್ಬಾಳ, ಬಿಟಿಎಂ ಲೇಔಟ್, ಗಾಂಧಿನಗರ ಕ್ಷೇತ್ರಗಳಿಗೆ ತಲಾ 100 ಕೋಟಿ ರೂಪಾಯಿ ಅನುದಾನ ಕೊಡಲಾಗಿದೆ. ಇನ್ನು ಆನೇಕಲ್ಗೆ 45 ಕೋಟಿ ಅನುದಾನ ನೀಡಲಾಗಿದೆ. ಕಾಂಗ್ರೆಸ್ನ ಒಬ್ಬರು ಶಾಸಕರನ್ನ ಹೊರತುಪಡಿಸಿ ಉಳಿದವರಿಗೆಲ್ಲ 100 ಕೋಟಿ ಅನುದಾನ ಸಿಕ್ಕಿದೆ. ಇಬ್ಬರಿಗೆ ಮಾತ್ರ 100ರೊಳಗೆ ಅನುದಾನ ನೀಡಲಾಗಿದೆ. ಆದರೆ ತಮ್ಮ ಶಾಸಕರ ಅನುದಾನ ಪಟ್ಟಿ ಮುಂದಿಟ್ಟು ಬಿಜೆಪಿ ತಾರತಮ್ಯದ ಆರೋಪ ಮಾಡ್ತಿದೆ. ಅನುದಾನದ ತಾರತಮ್ಯ ಮಾಡ್ತಿರುವ ಆರ್ ಅಶೋಕರ ಪದ್ಮನಾಭನಗರಕ್ಕೆ 80 ಕೋಟಿ ಅನುದಾನ ನೀಡಲಾಗಿದೆ. ಮಹದೇವಪುರ, ಕೆಆರ್ಪುರ, ಆರ್ಆರ್ ನಗರ, ದಾಸರಹಳ್ಳಿ, ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿಗೆ 60 ಕೋಟಿ ರೂಪಾಯಿ ಸಿಕ್ಕಿದೆ. ಇನ್ನು ಸಿವಿ ರಾಮನ್ ನಗರ, ಚಿಕ್ಕಪೇಟೆ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ರಾಜಾಜಿನಗರ, ಬಸವನಗುಡಿ, ಜಯನಗರಕ್ಕೆ ತಲಾ 40 ಕೋಟಿ ಅನುದಾನ ಕೊಡಲಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಶಾಸಕರ ಅನುದಾನವನ್ನ ತಾಳೆ ಹಾಕಿರುವ ಆರ್ ಅಶೋಕ್ ತೆರಿಗೆ ಹಣವನ್ನ ಪಕ್ಷದ ಆಧಾರದ ಮೇಲೆ ಹಂಚಿಕೆ ಮಾಡಬೇಡಿ ಅಂತ ಆಗ್ರಹಿಸಿದ್ರು. ಇದು ಕಾಂಗ್ರೆಸ್ ಹಣವಲ್ಲ, ಜನರ ತೆರಿಗೆ ಹಣ ಅಂತ ಅಸಮಾಧಾನ ಹೊರಹಾಕಿದ್ರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಅಥವಾ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಮುಖ್ಯಮಂತ್ರಿಯೋ? ತಮ್ಮ ಪಕ್ಷದ ಕ್ಷೇತ್ರಗಳಿಗೆ ಮಾತ್ರ ಆದ್ಯತೆ ನೀಡಿ ಉಳಿದ ಕ್ಷೇತ್ರಗಳನ್ನು ನಿರ್ಲಕ್ಷಿಸುವುದೇ ಕಾಂಗ್ರೆಸ್ ಆಡಳಿತದ ಮಾದರಿಯೇ? ವಿಪಕ್ಷದ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರಗಳ ಜನರು ಏನು ತಪ್ಪು ಮಾಡಿದ್ದಾರೆ? ಅವರು ಕಡಿಮೆ ತೆರಿಗೆ ಕಟ್ಟುತ್ತಾರೆಯೇ? ಅವರ ರಸ್ತೆಗಳಲ್ಲಿ ಗುಂಡಿಗಳಿಲ್ಲವೇ? ಅವರಿಗೆ ಮೂಲಭೂತ ಸೌಲಭ್ಯಗಳು ಬೇಕಿಲ್ಲವೇ? ಬೆಂಗಳೂರಿಗೆ ಬೇಕಾಗಿರುವುದು ತಾರತಮ್ಯವಲ್ಲ, ಸಮಾನ ಅಭಿವೃದ್ಧಿ. ಇನ್ನು ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ ಎಂಬಿ ಪಾಟೀಲ್, ಈ ಹಿಂದೆ ಬಿಜೆಪಿ ಅವರು ತಾರತಮ್ಯ ಮಾಡಿದ್ರು, ಅಶೋಕ್ ಆವಾಗ ಏನು ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿಯವರು ಮಾಡಿದ್ರು ಹಿಂದೆ. ಅವರ ಪಕ್ಷದ ಎಮ್.ಎಲ್.ಎಗಳಿಗೆ 50 ಕೋಟಿ ರೂಪಾಯಿ ಫಂಡ್ ಕೊಟ್ಟು, ನಮ್ಮ ಪಕ್ಷದವ್ರಿಗೆ 25 ಕೋಟಿ ಕೊಟ್ಟು, ಎಲ್ಲ ಅವ್ರಿಗೆ ಕಲಿಸಿದಂತೆ ನಾವು ಮಾಡಬೇಕಾಗ್ತದೆ. ಅವಾಗೇನು ಮಾಡ್ತಿದ್ರಂತೆ ಅಶೋಕ್ ಅವರು? ಅವಾಗೇನು ಮಾಡ್ತಿದ್ರಂತೆ? ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ತೆಗೆದು ನೋಡಿ ನಿಮಗೆ. ಕಾಂಗ್ರೆಸ್ ಶಾಸಕರಿಗೆ ಎಷ್ಟು ಕೊಟ್ಟಿದ್ರು, ಬಿಜೆಪಿ ಶಾಸಕರಿಗೆ ಎಷ್ಟು ಕೊಟ್ಟಿದ್ರು ಗೊತ್ತಾಗುತ್ತೆ ನಮಗೆ. ಶಾಸಕರಿಗೆ ಅನುದಾನ ಹಂಚಿಕೆ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ಹೊಸ ಹಗ್ಗ ಜಗ್ಗಾಟ ಶುರುವಾಗಿದೆ. ನಮಗೆ ಕಡಿಮೆ ಅನುದಾನ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಅವರು ತಕರಾರು ಎತ್ತಿದ್ರೆ,
ನೀವು ಅಧಿಕಾರದಲ್ಲಿದ್ದಾಗ ಇದನ್ನೇ ಮಾಡಿದ್ದು ಅಂತ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಅನಿಲ್, TV9 ಬೆಂಗಳೂರು.